ನಾನ್ ಸೇವ್ ಮಾಡಿದ್ದೀನಿ. ಹೇಳಿ ರಾಮ್, ನನ್ನ ಕ್ವೆಶ್ಚನಿಗೆ ಆನ್ಸರ್ ಮಾಡಿ. ಅಭಿ, ನೀನು ಓದಿದ್ಯಾ ತಾನೆ? ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡು. ನಮ್ಮ ಹುಡುಗರನ್ನ ಬಿಟ್ಟು ಆ ಹುಡುಗಿನ ನಮ್ಮ ಬಿಲ್ಡಿಂಗಲ್ಲಿ ಹಾಳು ಮಾಡಕ್ ಹೇಳಿದ್ರೆ ಆ ಆಪಾದನೆ ನನ್ನ ಮೇಲೆ ಬರುತ್ತೆ ತಾನೆ? ಅಲ್ಲ, ಯಾವನಾದ್ರೂ ದಡ್ಡ ಹಾಗೆ ಮಾಡ್ತಾನ? ನನಗೂ ಆ ಹುಡುಗಿಗೂ ಜಗಳ ನಡೀತಿದೆ ಅಂತ ನನ್ನ ಶತ್ರುಗಳಿಗೆ ಗೊತ್ತು. ಅದಕ್ಕೆ ಹುಡುಗರನ್ನ ಬಿಟ್ಟು ಅವಳನ್ನ ಕಿಡ್ನಾಪ್ ಮಾಡಿಸಿ ನನ್ನ ಜಾಗದಲ್ಲೇ ಹಾಳು ಮಾಡಿ ಸಾಯಿಸೋಕ್ ಪ್ಲಾನ್ ಮಾಡಿದ್ದಾರೆ. ಹಾಗೆ ಮಾಡಿದ್ರೆ ಆ ಆಪಾದನೆ ನನ್ನ ಮೇಲೆ ಬರುತ್ತಲ್ವಾ? ಅದೇ ಅವ್ರ ಪ್ಲಾನ್ ಆಗಿರುತ್ತೆ. ಆಮೇಲೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ಕೊಂಡು ಹೊರಗೆ ಬರೋದೆ. ಆದ್ರೆ ಅಲ್ಲಿವರೆಗೂ ಕೋರ್ಟು ಕೇಸು ಅಂತ ಅಲಿಬೇಕಾಗತ್ತೆ. ಅದೇ ಅವ್ರಿಗೂ ಬೇಕಾಗಿರೋದು. ಇಷ್ಟು ಹೇಳಿದ್ಮೇಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಮ್ಮವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಇಲ್ಲ ಅಂದ್ರೆ ವಿವರಣೆ ಕೊಡೋದು ದುರಂತ ಅನ್ಸುತ್ತೆ. ಅದ್ ಸರಿ, ಅಲ್ಲ, ಆ ಹುಡುಗಿ ಹತ್ರ ನೀನೇನಾದ್ರೂ ಮಾತಾಡ್ದ್ಯಾ? ನೀನೇನಾದ್ರೂ ಕೇಳಿದ್ಯಾ? ಅಥವಾ ಅವಳೇನಾದ್ರೂ ನೀನ್ ಹೇಳಿದ್ಲ? ಇಲ್ಲ ರಾಮ್. ಮಾತಾಡ್ಬೇಕಿತ್ತು. ಅವಳು ಸತ್ಯ ಏನು ಅಂತ ಹೇಳಿರೋಳು. ನೋಡಬಿ, ಬೇರೆಯವರು ನನ್ನನ್ನ ಒಳ್ಳೆಯವರು ಅಂತ ಹೇಳಲಿ ಅಂತ ನಾನು ಯಾವತ್ತೂ ಬದುಕಲ್ಲ. ನನಗೆ ನಾನು ಯಾವತ್ತೂ ಒಳ್ಳೆಯವನೇ. ನನ್ನವ್ರು ನನ್ನ ಒಳ್ಳೆಯವನು ಅಂತ ಅನ್ಕೊಂಡ್ರೆ ಅಷ್ಟು ಸಾಕು. ನನ್ನ ಮನಸಾಕ್ಷಿ ಪ್ರಕಾರ ಬದುಕ್ತೀನಿ ನಾನು. ನಾನು ಯಾವತ್ತೂ ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ಬದುಕಲ್ಲ. ನಾನು ಯಾರಿಗೂ ಯಾವತ್ತಿಗೂ ಕೆಟ್ಟದ್ದು ಬಯಸಲ್ಲ. ಅದು ನಿನಗೆ ಗೊತ್ತು ಅಂತ ನಾನು ಅನ್ಕೋತೀನಿ. ನಾನು ಹುಡುಗಿ ಹತ್ರ ಮಾತಾಡ್ದೆ. ಆದಿ ಹೇಳ್ತಿರೋದಕ್ಕೂ ಆ ಹುಡುಗಿ ಹೇಳಿದ್ದಕ್ಕೂ ಸಂಬಂಧನೇ ಇಲ್ವಲ್ಲ. ಯಾವ್ದು ಸತ್ಯ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ಅಶೋಕ್, ಆದಷ್ಟು ಬೇಗ ಮನೆ ಹುಡ್ಕೋದಕ್ಕೆ ಶುರು ಮಾಡಬೇಕು. ನಾಳೆ ಆದ್ರೂ ಸ್ವಲ್ಪ ಬೇಗ ಬನ್ನಿ. ಅದಕ್ಕಿಂತ ಮುಂಚೆ ಅಡ್ವಾನ್ಸ್ ರೆಡಿ ಮಾಡಬೇಕಲ್ಲ. ಯಾವುದಾದ್ರೂ ಮನೆ ಇಷ್ಟ ಆದರೆ ಪೂರ್ತಿ ಅಡ್ವಾನ್ಸ್ ಕೊಟ್ಟು ನೆಕ್ಸ್ಟ್ ದಿನ ಮನೆಗೆ ಹೋಗ್ಬೇಕಾಗತ್ತೆ. ಶಿವಗಾಮಿ, ಈ ಹೋಟ್ಲಲ್ಲಿ ತುಂಬ ದಿನ ಇರೋಕ್ಕಾಗಲ್ಲ ಅಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಹೋಗಿ ದುಡ್ಡು ಇಸ್ಕೊಂಬರೋಣ ಅಂತ ಇದ್ದೀನಿ. ಅಶೋಕ್, ಹಾಂ, ಸಾಲ ಮಾಡಕ್ಕೆ ಹೊರಟಿದ್ದೀರಾ? ಹೌದು. ನೆಕ್ಸ್ಟ್ ಮಂತ್ ವಾಪಸ್ ಕೊಟ್ರೆ ಆಯಿತು. ಬೇಡ ಅಶೋಕ್, ಸುಮ್ಮನೆ ಸಾಲ ಮಾಡೋದು ಬೇಡ. ಈಗ ಹೇಗೋ ನೆಮ್ಮದಿಯಾಗಿದ್ದೀವಿ. ಸಾಲ ಮಾಡಿ ಸರಿಯಾದ ಟೈಮಿಗೆ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಬೇಡದೇ ಇರೋ ಮಾತುಗಳನ್ನೆಲ್ಲ ಕೇಳಬೇಕಾಗತ್ತೆ. ಮತ್ತೆ ಅಡ್ವಾನ್ಸ್ ಹೇಗೆ ಕೊಡೋದು? ಅಡ್ವಾನ್ಸ್ ಕೊಡಲೇಬೇಕಲ್ಲ. ನಮ್ಮ ಹತ್ರ ಅಂತೂ ದುಡ್ಡಿಲ್ಲ ಈಗ. ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡ್ರೆ ಏನೂ ಸಮಸ್ಯೆ ಆಗಲ್ಲ ಬಿಡು. ಮುಂದಿನ ತಿಂಗಳು ಅಡ್ಜಸ್ಟ್ ಮಾಡಿಕೊಟ್ರೆ ಆಯಿತು. ಯಾವಾಗ ಹೋಗ್ತಿದ್ದೀರಾ? ಈಗಲೇ ಹೊರಟೆ. ಅಶೋಕ್, ಹಾಂ. ಅಲ್ಲ, ಇಷ್ಟು ಕತ್ಲಾಗಿದೆ, ಇವಾಗ ಹೋಗ್ತಿದ್ದೀರಾ? ನಾಳೆ ಹೋಗಿ. ಅಲ್ಲ ಶಿವಗಾಮಿ, ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಸಂಜೆನೇ ಫ್ರೀ ಆಗೋದು. ಅವಾಗ ಹೋದ್ರೆ ಮತ್ತೆ ಮನೆ ಹುಡ್ಕೋಕ್ಕಾಗಲ್ಲ. ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೆ ಮನೆ ನೋಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ತುಂಬ ದೂರ ಏನಿಲ್ಲ, ಒಂದು 2 hours ಹೋಗಿ ಬಂದ್ಬಿಡ್ತೀನಿ, ಆಯ್ತಾ? ಅಶೋಕ್, ನೀವು ಆಚೆ ಹೋಗೋದು ಬೇಡ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಶಿವಗಾಮಿ, ನೀನು ಓವರ್ ಥಿಂಕ್ ಮಾಡ್ತಿದ್ಯಾ. ಜಸ್ಟ್ 2 hours ಏನಾಗ್ಬಿಡತ್ತೆ?
ನೀನು ಆರಾಮಾಗಿ ಮಲ್ಕೊಂಡೆದಳು ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಹೋಗ್ತಾ ಹುಡುಗಂಗೆ ಹೇಳ್ಬಿಟ್ಟು ಹೋಗ್ತೀನಿ, ಊಟ ಕೊಡ್ತಾನೆ, ಊಟ ಮಾಡಿ ಮಲ್ಕೋ. ಬಾಗ್ಲಾಕೋ ಬಾ. ಅಪ್ಪ ನೀವಿಲ್ಲಿ? ಹೌದಮ್ಮ. ಬನ್ನಿ ಅಪ್ಪ ಒಳಗೆ. ನಡಿ. ಅಪ್ಪ ಕುತ್ಕೊಳ್ಳಿ. ಅಪ್ಪ ನೀರ್ ತರ್ಲಾ? ಬೇಡಮ್ಮ. ಅಲ್ಲಮ್ಮ, ಈ ಪರಿಸ್ಥಿತಿ ಬರೋವರೆಗೂ ಸುಮ್ಮನಿರ್ಬೇಕಾಗಿತ್ತಾ? ಅವತ್ತೇ ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ. ಇಲ್ಲ ಅಪ್ಪ, ನೀವು ರಾಜಕೀಯದಲ್ಲಿ ಬ್ಯುಸಿ ಇರ್ತೀರಾ. ಅಲ್ದೆ ಮನೇಲೆಲ್ಲ ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಅವರಿಂದ ನಿಮ್ಗೆ ಯಾಕೆ ತೊಂದ್ರೆ ಅಂತ ನಾನು ಕಾಲ್ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಇವತ್ತೇ ಕಾಲ್ ಮಾಡಿದೆ?